ಕುದುರೆಮುಖ ರೇಂಜಲ್ಲಿ ಬರುವಂಥ ಈ ಗಂಗಾಡಿಕಲ್ ಟ್ರೆಕ್ಕ ಬಿಗಿನರ್ಸ್ಗಂತೂ ಒಂದು ಒಳ್ಳೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ತದೆ ನೋಡ್ರಿ. ಇವತ್ತು ಕುದುರೆಮುಖದಾಗ ಗಂಗಡಿಕಲ ಟ್ರೆಕ್ ಮಾಡ್ಕೊಂಡು ನಡೆದೀನಿ. ಇಲ್ಲಿ ನೋಡ್ರಿ, ಇದು ಕುದುರೆಮುಖ ಆಫೀಸ. ಇಲ್ಲಿ ಚೆಕ್ ಇನ್ ಮಾಡಿ ಈಗ ಗಂಗಡಿಕಲ ಟ್ರೆಕ್ಕಿಂಗ್ ಹೋಗ್ಬೇಕು. ಸಂಸೆಯಿಂದ ಗಾಡಿ ಮಾಡ್ಕೊಂಡ್ ಬಂದಿದ್ದು. ಇದು ಗಂಗಡಿಕಲ ಎಂಟ್ರಿ ಪಾಯಿಂಟ್. ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ಆಗ್ತದ. ಚೆಕ್ ಪೋಸ್ಟ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಅಲ್ಲಿಂದ ಒಂದು 12 ಕಿಲೋಮೀಟರ್ ಬರಬೇಕು. ಇದು ಗಂಗಡಿಕಲ ಟ್ರೆಕ್ಕಿಂಗ್ ಬೇಸ್ ಪಾಯಿಂಟ್. ಇಲ್ಲಿಂದ ಈಗ ನಮ್ಮ ಟ್ರೆಕ್ ಸ್ಟಾರ್ಟ. ಟೋಟಲಿ 4 ಕಿಲೋಮೀಟರ್ದ ಒಂದು ಸೈಡ. ಇಲ್ಲೆಲ್ಲ ಈಗ ನಮ್ಮ ಪ್ಲಾಸ್ಟಿಕ್ ಏನಿದ್ರು ಚೆಕ್ ಮಾಡಿ ಒಳಗೆ ಬಿಡೋದು. ಬರೀ ಗಂಗಡಿಕಲ ಟ್ರೆಕ್ಕ ಎಕ್ಸ್ಪೀರಿಯನ್ಸ್ ಮಾಡಮ್ ಇವತ್ತ. ಗಂಗಡಿಕಲ ಟ್ರೆಕ್ಕಿಗೆ ಇವತ್ತು ಬೆಂಗಳೂರಿಂದ ಸೋಲಾಗಿ ಟ್ರೆಕ್ ಮಾಡೋಕೆ ಬಂದಿದ್ದ. ಇಲ್ಲಿ ಬಂದಮೇಲೆ 3 ಜನ ಗ್ರೂಪ್ ಸಿಕ್ತು. ಅವ್ರ ಜೊತೆಗೆ ನಾನೊಬ್ಬ ಜಾಯ್ನ್ ಆದ. ಸ್ಟಾರ್ಟಿಂಗೇ ವೆದರ ಫಾಗಿ ಇದ ನೋಡ್ರಿ, ಫುಲ್ ಮಂಜದ. ಇವತ್ತು ನಮ್ಮ 4 ಜೊತೆ ಒಬ್ಬರು ಗೈಡ್ ಬಂದಿದ್ದಾರೆ. ನಿಮ್ಮ ಹೆಸರಣ್ಣ? ರಾಜು ಅಂತ. ಇವರೆಲ್ಲ ಇದು ಆಂಧ್ರ ಅಲ್ಲ, ಸಾರಿ, ಇವರೆಲ್ಲ ಹೈದರಾಬಾದವರು. ತೆಲಂಗಾಣ ಅಲ್ಲ ಬೈ? ತೆಲಂಗಾಣದಿಂದ. ನಾನು ಬೆಂಗಳೂರಿಂದ. ಇವು 3 ಜನ ಜೊತೆ ನಾವು ಸೇರಿನಿ. ಗಂಗಡಿಕಲ್ ಪೀಕ್ ಇನ್ನೂ 3 ಕಿಲೋಮೀಟರ್ ಅದ. ಟೋಟಲಿ 4 ಕಿಲೋಮೀಟ್ರ. ಈಗ 1 ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು. ಇಲ್ಲಿಂದ 3 ಕಿಲೋಮೀಟ್ರ್ ಅದ. ವ್ಯೂ ನೋಡ್ರಿ. ಓಪನ್ ಮೇಲಿಂದೆಲ್ಲ ಕಾಣ್ತಿತ್ತು. ಈಗ ಮತ್ತೆ ಫಾಗ್ ತುಂಬ್ಕೊಂಡು ಗಾಳಿ ಬರ್ತದಲ್ಲ. ಕುದುರೆಮುಖ ರೇಂಜಲ್ಲಿ ಬರುವಂಥ ಈ ಗಂಗಾಡಿಕಲ್ ಟ್ರೆಕ್ಕ ಬಿಗಿನರ್ಸ್ಗಂತೂ ಒಂದು ಒಳ್ಳೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ತದೆ ನೋಡ್ರಿ. ಈಗ 2 ಕಿಲೋಮೀಟ್ರ್ ಟ್ರೆಕ್ಕ ಮಾಡ್ಕೊಂಡು ಬಂದಿದ್ದೆವು. ಬಂದಮೇಲೆ ಸೂರ್ಯನ ಕಿರಣಗಳು ಬಿತ್ತು, ವ್ಯೂನು ಓಪನ್ ಆಯಿತು.
ಗಂಗಾಡಿ ಕಾಲ್ ಟ್ರೆಕ್ಕ ಬುಕ್ ಮಾಡ್ಬೇಕಂದ್ರೆ ಕರ್ನಾಟಕ ವೆಬ್ಸೈಟ್ ಅದ ಅರಣ್ಯ ವಿಹಾರ ಅಂತ, ಅದರಲ್ಲಿ ಬುಕ್ ಮಾಡಬೇಕು ಒಂದಿನ ಮೊದಲೇ. ಈ ಟ್ರೆಕ್ಕ ಚಾರ್ಜ್ ಬಂದು 475 ರುಪೀಸ್ ಆಗ್ತದ ಪರ್ ಪರ್ಸನ. ಮತ್ತು ಒಂದು ಗೈಡಿಗೆ 1000 ರುಪೀಸ್ ಅದ, ಅದು ಸಪ್ರೇಟಾಗಿ. ಒಂದು ಗ್ರೂಪಿಗೆ 10 ಮೆಂಬರ್ಸ ಮ್ಯಾಕ್ಸಿಮಮ್ಮ. ಈಗ ನಾವು 4 ಮೆಂಬರ್ಸ್ ಇದ್ದು 4 ಮೆಂಬರ್ಸ್ಗೆ 1000 ರುಪೀಸ್ ಆಯಿತು. ನೀವು ಮತ್ತು 10 ಮೆಂಬರ್ಸ್ ಬಂದರೂ ಕೂಡ 1000 ರುಪೀಸ್ ಅಷ್ಟೇ ಆಗ್ತದೆ. ಗ್ರೂಪಲ್ಲಿ ಬಂದರೆ ಚೆನ್ನಾಗಿರ್ತದೆ. ಇನ್ನು 1 ಕಿಲೋಮೀಟ್ರದ ಗಂಗಾಡಿ ಕಾಲ್ ಪೀಕ. ಗಾಳಿ ಜಾಸ್ತಿ ಅದ, ಹಾಗೆ ಮಂಜು ಬಿ ಅದ, ಚೆನ್ನಾಗಿ ಗಾಳಿ ಹೊಂಟದ. 4 ಕಿಲೋಮೀಟ್ರ ಟ್ರೆಕ್ಕ ಮಾಡಿಕೊಂಡು ಗಂಗಾಡಿ ಕಾಲ್ ಟ್ರೆಕ್ಕ ಕಂಪ್ಲೀಟ್ ಮಾಡಿದ್ವಿ. ಇದೇ ಲಾಸ್ಟ್ ಪಾಯಿಂಟ. ಶುಭಾಶಯ. ಪೀಕ್ ರೀಚ್ ಆದ್ಮೇಲೆ ಮಳೆ ಅಂತೂ ಸ್ಟಾರ್ಟ್ ಆಯಿತು. ಸ್ವಲ್ಪ ಟೈಮ್ನಾಗೆ ಫುಲ್ ಮೈಯೆಲ್ಲ ತೊಯ್ದೋಯ್ತು. ವ್ಯೂ ಅಂತೂ ಏನು ಕಾಣಲಾಗ್ಯದ, ಮಳೆ ಹೊಡಿತು ಸ್ವಲ್ಪ. ನೋಡ್ರಿ ಮಳೆ ಎಷ್ಟುಂಟದ, ಅದ್ರ ಜೊತೆ ಫಾಗ್ ಬಿ ಅದ, ಹಂಗಾಗಿ ವ್ಯೂ ಕ್ಲಿಯರ್ ಆಗಿಲ್ಲ. ಮ್ಯಾಲ 1.5 ಅವರ್ ವೇಟ್ ಮಾಡ್ದು, ವ್ಯೂ ಸಿಕ್ಕಿಲ್ಲ ಅಂತ ರಿಟರ್ನ್ ಬಿಡ್ತಿದ್ದು. ಬಸ್ ಒಳ್ಳೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತು. ಈಗ ಟ್ರೆಕ್ ಮುಗಿಸ್ಕೊಂಡು ಕೆಳಗೆ ಬಂದ್ವಿ. ಮಳೆ ಅಂತೂ ನಿಂದಿರಲಾಗ್ಯದ, ಫುಲ್ ಮಳೆ ಹೊಂಟದ. ಮ್ಯಾಲ ಸ್ವಲ್ಪನೂ ವ್ಯೂ ಸಿಕ್ಕಿಲ್ಲ. ಟ್ರೆಕ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದ್ವಿ. ಇದು ಬಿಗಿನರ್ಸ್ಗಂತೂ ಬೆಸ್ಟ್ ಅದ ನೋಡ್ರಿ. 4+4 ಕಿಲೋಮೀಟ್ರ್ ಆಗ್ತದ. ನೀವೇನಾದರೂ ಬಿಗಿನರ್ಸ್ ಆದರೆ ಈ ಟ್ರೆಕ್ಕ ಗಂಗಾಡಿಗೆಲ್ಲ ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೋಡ್ರಿ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ಇಲ್ಲಿಗ ಎಂಡ್ ಮಾಡ್ತಿದ್ದೋ.